ನಮಸ್ಕಾರ ವಿದ್ಯಾರ್ಥಿಗಳೇ. ಪ್ರಥಮ PUCಯ ಎರಡನೆಯ ಒಂದು ಪದ್ಯ ವಚನಗಳು ಅನ್ನುವಂತಹದ್ದು. ಈ ವಚನಗಳಲ್ಲಿ 3 ವಚನಕಾರರು ಬರೆದಿರುವಂತಹ ಒಂದು ಪದ್ಯಗಳನ್ನು ನೀವು ನೋಡಬಹುದು. ಈ ಒಂದು ವಿಡಿಯೋದಲ್ಲಿ ನಿಮಗೆ ಮೊದಲನೆಯ ವಚನವಾದಂತಹ ಅಲ್ಲಮ ಪ್ರಭುವಿನ ವಚನಗಳನ್ನು ಕುರಿತಾದಂತಹ ಒಂದು ಪದ್ಯದ ಭಾವಾರ್ಥವನ್ನು, ಪದ್ಯದ ಸಾರಾಂಶವನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮುಂದಿನ ವಿಡಿಯೋಗಳಲ್ಲಿ ಅದರ ಮುಂದಿನ ವಚನಗಳನ್ನು ನೋಡೋಣ. ಹಾಗೆ ಆ ಒಂದು ವಚನಗಳಿಗೆ ಸಂಬಂಧಿಸಿದಂತೆ ಸಪ್ರೇಟ್ ಆಗಿರುವಂತಹ ಪ್ರಶ್ನೋತ್ತರಗಳನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಈ ಒಂದು ವಿಡಿಯೋದಲ್ಲಿ ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಒಂದು ಭಾವಾರ್ಥ ಸಾರಾಂಶವನ್ನು ನೋಡೋಣ. ಹಿಂದಿನ ವಿಡಿಯೋದಲ್ಲಿ ಮೊದಲನೇ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಸಾರಾಂಶವನ್ನು, ಭಾವಾರ್ಥವನ್ನು ಹಾಗೆ ಪ್ರಶ್ನೋತ್ತರವನ್ನು ಕೊಟ್ಟಿದ್ದೇನೆ. ಹಾಗೆ ನಿಮ್ಮ ಒಂದು ಪ್ರಥಮ PUCಗೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳ ವಿಡಿಯೋಗಳು ಕೂಡ ಇದೆ. ಅದು ನನ್ನ ಒಂದು ಚಾನಲ್ನಲ್ಲಿ, ಕನ್ನಡ ದಿವಿಗೆ ಚಾನಲಲ್ಲಿ ಪ್ಲೇಲಿಸ್ಟ್ ಇದೆ. ಅಲ್ಲಿ ಹೋಗ್ಬಿಟ್ಟು ಪ್ರಥಮ PUCಯ ಕನ್ನಡದ ಆಲ್ ಲೆಸನ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅಂತ ಇರುತ್ತೆ. ಅಲ್ಲಿ ಹೋಗಿ ನೀವು ಚೆಕ್ ಮಾಡಿದರೆ ಸಂಪೂರ್ಣವಾದಂತಹ ಎಲ್ಲ ಒಂದು ಗದ್ಯ ಪದ್ಯಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳಿರ್ಬೋದು, ಹಾಗೆ ಹಿಂದಿನ ವರ್ಷದ ಒಂದು ಮಾಡೆಲ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಇರ್ಬೋದು, ಹಾಗೆ ಎಕ್ಸಾಮ್ಸಿನ ಒಂದು ಕೀ ಆನ್ಸರ್ಸು ಎಲ್ಲವನ್ನು ಕೂಡ ಕೊಟ್ಟಿದ್ದೇನೆ. ನೀವು ಅಲ್ಲಿ ರೆಫರ್ ಮಾಡ್ಬೋದು. ಈ ಒಂದು ವಿಡಿಯೋದಲ್ಲಿ ಪದ್ಯದ ಒಂದು ಪೀಠಿಕಾ ಭಾಗವನ್ನು ನೋಡೋದಾದರೆ ಇಲ್ಲಿ ಏನು ಮುಖ್ಯ ಅಂದರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಎಂಬುವಂಥದ್ದು ನಮ್ಮ ಪಾರಂಪರಿಕ ನಂಬಿಕೆ. ಆಧುನಿಕ ಜೀವನ ಶೈಲಿ ಮಹತ್ವಾಕಾಂಕ್ಷೆಯಿಂದ ಕೂಡಿದೆ. ಹೊರ ಜಗತ್ತಿಗೆ ಮನುಷ್ಯ ತನ್ನನ್ನು ತೋರಿಸಿಕೊಳ್ಳುವ ಕ್ರಮಕ್ಕಿಂತಲೂ ಅವನ ಒಳಗೂ ವಿಭಿನ್ನ. ಅನ್ನ ಕೊಡುವವನು ಪ್ರತ್ಯಕ್ಷ ದೈವ ಅನ್ನುವಂಥದ್ದು ಈ ವಚನದಲ್ಲಿ ಪ್ರಮುಖವಾಗಿ ಕಂಡು ಬರುವಂತಹದ್ದನ್ನು ನೋಡ್ಬೋದು. ಹಾಗಿದ್ರೆ ಇಲ್ಲಿ ಅಲ್ಲಮ ಪ್ರಭುಗಳು ಏನು ಹೇಳ್ತಾರೆ ಈ ಒಂದು ವಚನದಲ್ಲಿ ಅನ್ನುವಂತಹದ್ದನ್ನು ನೋಡ್ತಾ ಹೋಗೋಣ. ಇಲ್ಲಿ ಅಲ್ಲಮ ಪ್ರಭುಗಳು ಮೊದಲನೇ ಪ್ಯಾರದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಕಾಲುಗಳೆಂಬವು ಗಾಲಿ ಕಂಡಯ್ಯ ಅನ್ನುವಂತಹ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ನೋಡಿ, ಅಲ್ಲಮ ಪ್ರಭುಗಳು ದೇಹವನ್ನು ಬಂಡಿಗೆ ಹೋಲಿಸಿ ಅದರ ಒಂದು ಚಾಲಕರು 5 ಜನ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಪಂಚೇಂದ್ರಿಯಗಳು ಒಂದಕ್ಕೊಂದು ಸಮವಿಲ್ಲ. ಆ ಪಂಚೇಂದ್ರಿಯಗಳಾದಂತಹ ಕಣ್ಣಿನ ಕೆಲಸ ಏನು, ಸುಂದರವಾದಂತಹದ್ದನ್ನು ಕಾಣುವಂತಹದ್ದು. ಇನ್ನು ಕಿವಿ ನಮಗೆ ಹಿತವಾದದ್ದನ್ನು ಕೇಳಲು ತವಕಿಸುವಂತಹದ್ದು. ಹಾಗೆ ಮೂಗು ಸುಗಂಧವನ್ನು ಆಘ್ರಾಣಿಸುವಂತಹದ್ದು. ಹಾಗೆ ನಾಲಿಗೆ ರುಚಿಯಾದದ್ದನ್ನು ಸವಿ ನೋಡಬೇಕು ಅನ್ನುವಂತಹ ಬಯಸುವಂಥದ್ದು. ಇನ್ನು ಚರ್ಮ ಹಿತವಾದದ್ದನ್ನು ಸ್ಪರ್ಶಿಸುವಂತಹದ್ದು. ಇನ್ನು ತಮ್ಮ ಒಂದು ಕಾರ್ಯಗಳನ್ನು ತಾವು ಅದಕ್ಕನುಸಾರವಾಗಿ ಅವು ನಮ್ಮನ್ನು ಸೆಳೀತಾ ಇರ್ತವೆ. ಅದೇ ರೀತಿ ಅವುಗಳನ್ನು ಹಿಡಿತದಲ್ಲಿಟ್ಟು ಮನಸ್ಸನ್ನು ಶಿವನಲ್ಲಿ ಕೇಂದ್ರೀಕರಿಸಬೇಕು ಅಂತ ಹೇಳ್ತಾರೆ. ಈ ದೇಹ ಅನ್ನುವಂತಹದ್ದು ಅಚ್ಚುಮುರಿದ ಬಂಡಿಯಂತೆ ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಅವುಗಳನ್ನು ನಾವು ಸರಿಯಾಗಿ ಹತೋಟಿಯಲ್ಲಿ ಇಟ್ಕೊಳ್ಳಲಿಲ್ಲ ಅಂದರೆ ಅಚ್ಚುಮುರಿದಂತಹ ಒಂದು ಬಂಡಿಯಂತೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮೊದಲನೆಯ ಒಂದು ಪ್ಯಾರದಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ಎರಡನೆಯ ಪ್ಯಾರದಲ್ಲಿ ನೋಡೋದಾದರೆ, ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆ ಅಂದರೆ ಅನ್ನದ ಗಂಟನ್ನು ಇಡುವಂತಹದ್ದು ಅಂತ. ನೋಡಿ, ಏನು ಅಂದರೆ ಹೊಟ್ಟೆಯ ಮೇಲೆ ಅನ್ನದ ಗಂಟನ್ನು ಕಟ್ಟಿದರೆ ಹಸಿವು ಹೋಗೋದಿಲ್ಲ. ಅದೇ ರೀತಿ ಶರೀರದ ಮೇಲೆ ಲಿಂಗವನ್ನು ಧರಿಸಿದ ತಕ್ಷಣ ಧರಿಸಿದಂತಹವನ್ನು ಭಕ್ತನಾಗಬಲ್ತಾನೆ ಅಂತ ಪ್ರಶ್ನಿಸ್ತಾರೆ. ಇನ್ನು ಪೊದೆಯ ಮೇಲೆ ಇಟ್ಟಂತಹ ಮೆಳೆ ಅಂದರೆ ಪೊದೆ ಅಂತ ಹೇಳ್ಬಿಟ್ಟು ಆ ಮೆಳೆ ಮೇಲೆ ಇಟ್ಟಂತಹ ಒಂದು ಕಲ್ಲು ಲಿಂಗವಾಗಬಲ್ಲದೆ ಅಂತಾರೆ. ಇನ್ನು ಪೊದೆ ಭಕ್ತನಾಗಬಲ್ಲದೆ ಅಂತ ಹೇಳ್ತಾರೆ. ಇನ್ನು ಪೊದೆಯ ಮೇಲೆ ಕಲ್ಲು ಇಟ್ಟಿರುವಂತಹವನು ಗುರುವಾಗಲಿಕ್ಕೆ ಸಾಧ್ಯನೇ? ಈ ರೀತಿಯಾಗಿ ವೇಷಧಾರಿಗಳನ್ನು ಕಂಡು ನಾನು ನಾಚಿದೆ ಗುಹೇಶ್ವರ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಹೋಗ್ತಾರೆ ಅಲ್ಲಮ ಪ್ರಭುಗಳು. ಹಾಗೆ ಏನು ಅಂದರೆ, ಹಸಿವಾದಾಗ ಅನ್ನವನ್ನು ತಿನ್ನಬೇಕೇ ಹೊರತು ಅನ್ನದ ಗಂಟನ್ನು ಹೊಟ್ಟೆಯ ಮೇಲೆ ಕಟ್ಟಿದರೆ ಹಸಿವು ಇಂಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಶಿವಭಕ್ತಿಯಲ್ಲಿ ತನ್ನನ್ನು ಮರಿಬೇಕೇ ಹೊರತು ಲಿಂಗವನ್ನು ಕಟ್ಕೊಂಡು ಮೆರೀಬಾರ್ದು ಅನ್ನುವಂತಹದ್ದನ್ನು ನೋಡ್ಬೋದು. ಈ ರೀತಿ ಲಿಂಗ ಧರಿಸಿ ಮೆರೆಯುವವನಿಗೆ ನೀನು ಭಕ್ತನೇ ಅಂತ ಹೇಳ್ಬಿಟ್ಟು ಆತ ಲಿಂಗ ದೀಕ್ಷೆ ಕೊಡುವ ಒಂದು ಗುರುವಿಗೂ ನೀನು ಗುರುವೇ ಅಂತ ಹೇಳ್ಬಿಟ್ಟು ಪ್ರಶ್ನಿಸ್ತಾರೆ. ಇನ್ನು ಕಟ್ಟಿಕೊಂಡ ಕಲ್ಲಿಗೂ
ಇದು ಲಿಂಗವೇ ಅಂತ ಹೇಳ್ಬಿಟ್ಟು ಪ್ರಶ್ನಿಸ್ತಾರೆ. ಇನ್ನು ಭಕ್ತಿ ಮುಖ್ಯವೇ ಹೊರತು ಆಚರಣೆಯಲ್ಲ ಅನ್ನುವಂತಹ ಮನೋಭಾವ ಇಲ್ಲಿ ಕಾಣುವಂಥದ್ದನ್ನು ನೋಡಬಹುದು. ಇನ್ನು ಮುಂದಿನ ಒಂದು ಪ್ಯಾರಾದಲ್ಲಿ ಯಾರು ಹಸಿದಾಗ ಅನ್ನವನ್ನು ಕೊಟ್ಟು ಹಾಗೆ ಬಾಯಾರಿದಾಗ ಬೊಗಸೆಯ ನೀರನ್ನು ಯಾರು ನೀಡ್ತಾರಲ್ಲ ಅವರು ನಿಜವಾದಂತಹ ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಅಲ್ಲಮ್ಮ ಪ್ರಭು, ನಾನು ಅನ್ನವನ್ನು ನೀರನ್ನು ನೀಡ್ತಾ ಇರೋದ್ರಿಂದ ನಾನೇ ದೇವರು ಅಂತ ಹೇಳ್ತಾ ನೀನು ದೇವರಾಗಿದ್ದರೆ ಎನ್ನನ್ನು ಏಕೆ ಸಲ್ಲುತ್ತಾ ಇಲ್ಲ ಗುಹೇಶ್ವರ ಅಂತ ಹೇಳಿಬಿಟ್ಟು ದೇವರನ್ನೇ ಪ್ರಶ್ನಿಸಿರುವಂತಹದ್ದನ್ನು ನಾವು ನೋಡಬಹುದಾಗಿದೆ. ಇಷ್ಟು ಅಲ್ಲಮ ಪ್ರಭುವಿನ ಒಂದು ವಚನಗಳಿಗೆ ಸಂಬಂಧಿಸಿದಂತಹ ಒಂದು ಭಾವಾರ್ಥ ಆಗಿತ್ತು. ಮುಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಧನ್ಯವಾದಗಳು.